ಅಲ್ಲ ಬಂಗಾರಿ, ಅವನು ಯಾವನೋ ಸರೆಂಡರ್ ಆಗಿದ್ದಾನಲ್ಲ, ಅವನು ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡಾದರೂ ಬರ್ಬೋದಿತ್ತು. ನಿಮ್ಮ ಅಣ್ಣನಿಗೂ ಅವನಿಗೂ ಹಳೆ ದ್ವೇಷ ಏನಾದರೂ ಇತ್ತ, ರಿವೆಂಜ್ಗೋಸ್ಕರ ಕೊಲೆ ಮಾಡಿದ್ನ, ಅಥವಾ ಏನಾದರೂ ನೀನು ನೋಡಿದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ. ಹಾಗೆಲ್ಲ ಏನೂ ಇರಲ್ಲ ರವಿ. ನಿಂಗೆ ಗೊತ್ತಿಲ್ವಾ ಅಣ್ಣ ಎಷ್ಟು ಸಾಫ್ಟ್ ನೇಚರ್ಡ್ ಅಂತ? ಅಂಥವನ ಹತ್ರ ಯಾರಾದ್ರೂ ದ್ವೇಷ ಕಟ್ಕೋತಾರ? ದ್ವೇಷನೇ ಇಲ್ಲ ಅಂದಮೇಲೆ ಇನ್ನು ರಿವೆಂಜ್ ಅನ್ನೋ ಮಾತು ಬರುತ್ತಾ? ನಾನು ದ್ವೇಷಿಸ್ತಾ ಇದ್ದೆ ಬಂಗಾರಿ. ಬಂಗಾರಿ, ಹಾಗಂತ ಸುಮ್ಮನೆ ಬಿಡೋಕ್ಕಾಗತ್ತಾ? ಅಟ್ಲೀಸ್ಟ್ ಅವ್ನ ಮುಖನಾದರೂ ನೋಡಿದ್ರೆ ಫ್ಯೂಚರಿಗೆ ಪ್ರಿಕಾಷನ್ ತೊಗೋಬೋದು. ಅವನಿಂದ ಅಥವಾ ಅವನ ಕಡೆಯವರಿಂದ ನಿಮಗೂ ಖುಷಿಗೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಕನ್ಸನಲ್ಲಿ ಹೇಳಿದೆ ಅಷ್ಟೇ. ಹೌದು ರವಿ, ನನಗೆ ನೀನು ಹೇಳ್ತಿರೋದೇ ಕರೆಕ್ಟ್ ಅನ್ನಿಸ್ತದೆ. ಯಾವುದಕ್ಕೂ ಒಂದ್ಸಲ ಹೋಗಿ ಅವನ್ನ ನೋಡ್ಕೊಂಡು ಬರೋಣ. ಬೇಡ ಚಿನ್ನಮರಿ, ನಾನು ಆದಷ್ಟು ಬೇಗ ನೀವಿರೋ ಜಾಗಕ್ಕೆ ಬಂದ್ಬಿಡ್ತೀನಿ. ಅಲ್ಲೇ ಇದ್ದೀರಾ ಅಲ್ವಾ ಚಿನ್ನಮರಿ? ನಾನು ಬರ್ತಾ ಇದ್ದೀನಿ. ನೀವಿರೋ ಜಾಗಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದೀನಿ. ಚಿನ್ನಮರಿ, ಚಿನ್ನಮರಿ, ಎಂಥ ಪಾಪಿ ನಾನು! ಈ ಸಾವು ನನ್ನ ತಿರಸ್ಕರಿಸ್ತಾ ಇದೆಯಲ್ಲ. ನಿಮ್ಮನ್ನು ಯಾವತ್ತೂ ನಾನು ಸೇರೋದಕ್ಕಾಗೋದೇ ಇಲ್ವಾ ಚಿನ್ನಮರಿ? ನಾನು ಏನು ಮಾಡಲಿ? ಇಲ್ಲ ಜಯಂತ, ನೀನ್ ಸಾಯಬಾರ್ದು. ನೀನ್ ಸತ್ರೆ ಚಿನ್ನಮರಿ ಶಾಶ್ವತವಾಗಿ ನಿನಗೆ ಸಿಗೋದೇ ಇಲ್ಲ ಅಂತ ಆಗ್ಬಿಡತ್ತೆ. ಇಲ್ಲ ಇಲ್ಲ, ನೀನು ಚಿನ್ನಮರಿನ ಹುಡುಕಬೇಕು. ನಾನು ನಿಮ್ಮನ್ನ ಹುಡುಕ್ತೀನಿ ಚಿನ್ನಮರಿ. ನೀವು ಎಲ್ಲೇ ಇದ್ರು ನಾನು ನಿಮ್ಮನ್ನ ಹುಡುಕ್ತೀನಿ. ಜಯಂತ, ಅವ್ರ ಮನೆಯವರಿಗೆಲ್ಲ ಏನು ಹೇಳ್ತೀಯ ನೀನು? ಏನು ಉತ್ತರ ಕೊಡ್ತೀಯ? ಚಿನ್ನಮರಿ, ಎಂಥ ಸಂದಿಗ್ಧ ಪರಿಸ್ಥಿತಿಲಿ ನನ್ನ ಸೇರಿಸಿ ನನ್ನ ಬಿಟ್ಟು ಬಿಟ್ರಲ್ಲ. ಮಾಡಲಿ? ಸಂತು, ಹರಿ, ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡ್ರಲ್ಲಪ್ಪ. ಅಮ್ಮನ ಟ್ರೀಟ್ಮೆಂಟ್ಗೆ ಸ್ವಲ್ಪ ಹೆಚ್ಚಾಗಿ ಹಣ ಬೇಕಾಗಿದೆ. ನಿಮ್ಗಳ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಮಿಕ್ಕಿದ್ದನ್ನು ನಾನು ಹೊಂದಿಸಿ ಅದೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಕೊಡಿಸ್ತೀನಿ. ಟೈಮೇ ನೋಡ್ಕೊಂಡಿಲ್ಲ, ಆಫೀಸಿಗೆ ಲೇಟ್ ಆಗೋಯ್ತು. ಸಂಜೆ ಮಾತಾಡೋಣ. ಅಯ್ಯೋ ಲೇಟ್ ಆಗುತ್ತೆ ಅಂತ ಹೇಳಿದಿಲ್ಲ. ಲಂಚ್ ಬಾಕ್ಸ್ ರೆಡಿ ಮಾಡಬೇಕ, ಆಫೀಸಿಗೆ ಹೋಗು. ಹರಿ, ಅದು ಹಲೋ, ಹೇಳಿ ಸರ್. ಚೀಟಿ ಹಾಕಕ್ಕ? ಚೀಟಿ 5 ಲಕ್ಷದ ಹಾಕ್ತೀರಾ 10 ಲಕ್ಷದ ಹಾಕ್ತೀರಾ?
ಆಫೀಸ್ ಹತ್ರ ಇದ್ದೀರಾ? 10 ನಿಮಿಷ ಬರ್ತೀನಿ. 10 ನಿಮಿಷ ಬರ್ತೀನಿ. ಯಾ ಅಪ್ಪ ಆದಷ್ಟು ಟ್ರೈ ಮಾಡ್ತೀನಿ, ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಬರ್ತೀನಪ್ಪ. ಹಲೋ, ಹಾಂ ಬರ್ತಾಯಿದ್ದೀನಿ ಸರ್, ಬರ್ತಾಯಿದ್ದೀನಿ. 5 ನಿಮಿಷ. ರೀ, ವಯಸ್ಸಾದ್ಮೇಲೆ ಮಕ್ಕಳು ನಮ್ಮನ್ನ ನೋಡ್ಕೋತಾರೆ ಅಂತ ಅನ್ಕೋತೀವಿ, ಆದ್ರೆ ಅವ್ರ ಪರಿಸ್ಥಿತಿ ಬಗ್ಗೆ ನಾವ್ ಯೋಚನೆ ಮಾಡಲ್ಲ ಅಲ್ವಾ? ಅಂಥ ಪರಿಸ್ಥಿತಿ ಏನಿರುತ್ತೆ ಅತ್ತೆ? ಯಾವ ಮಣ್ಣಂಗಟ್ಟಿನೂ ಇರಲ್ಲ, ಬರೀ ಸ್ವಾರ್ಥ ತುಂಬಿಕೊಂಡಿರುತ್ತೆ ಅಷ್ಟೆ. ರೀ, ಬ್ಯಾಂಕಲ್ಲಿ ನಿಮ್ದು ರಿಟೈರ್ಮೆಂಟ್ ದುಡ್ಡು ಸ್ವಲ್ಪ ಉಳಿದಿದೆ ಅಲ್ವಾ? ಅದರಿಂದ ಅತ್ತೆಗೇನ್ ಬೇಕೋ ಅದನ್ನೆಲ್ಲ ತಂದು ಕೊಟ್ಬಿಡೋಣ ರೀ. ಲಕ್ಷ್ಮಿ, ನಿನಗೆ ಗೊತ್ತು, ಅದನ್ನು ಕಷ್ಟಪಟ್ಟು ಮನೆ ಕಟ್ಟಿಸ್ಬೇಕು ಅಂತ ಇಟ್ಟಿರೋ ದುಡ್ಡು. ಸರಿ ಬಿಡ, ಆ ಮನೆ ಕಟ್ಟೋ ಅದೃಷ್ಟ ಆ ಭಗವಂತ ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನ್ಸುತ್ತೆ. ಆ ದುಡ್ಡು ಅಮ್ಮನಿಗಾದ್ರೂ ಬಳಕೆಯಾಗಿ ಅಮ್ಮ ವಾಸಿ ಆದ್ರೆ